ನರೇಂದ್ರ ಸ್ವಾಮಿ ಮಳವಳ್ಳಿ MLA, ಆಮೇಲೆ ಸಿದ್ದರಾಮಯ್ಯನವರ ಪರಮಾಪ್ತರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ 2008ರಲ್ಲಿ ಚುನಾವಣೆ ನಡೀತಲ್ಲ, ಇವರಿಗೆ ಟಿಕೆಟ್ ಸಿಗಲ್ಲ ಮಳವಳ್ಳಿಯಿಂದ, ಕಾಂಗ್ರೆಸ್ ಟಿಕೆಟ್ ಸಿಗೋದಿಲ್ಲ. ಇವರು ಬಂಡಾಯ ಅಭ್ಯರ್ಥಿ ಆಗ್ತಾರೆ, ಬಂಡಾಯ ಅಭ್ಯರ್ಥಿಯಾಗಿ ಗೆಲ್ತಾರೆ. ಅರ್ಥ ಆಯ್ತಾ? ಗೆಲ್ತಾರೆ. ಗೆದ್ದು ಬಿಟ್ಟು ಅವರೇ ಹೇಳಿದಂಥ ಮಾತು, ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದಿಲ್ಲ, ಸಿದ್ದರಾಮಯ್ಯನ ಬಳಿ ಹೋಗ್ತಾರೆ ಅವರು. ಸಿದ್ದರಾಮಯ್ಯನ ಬಳಿ ಹೋಗ್ಬಿಟ್ಟು 2008ರಲ್ಲಿ ನಾನು ಹೇಳ್ತಿರೋದು ಇದು, BJP 110 ಬಂತಲ್ಲ ಆ ಟೈಮ್, ಸಿದ್ದರಾಮಯ್ಯನ ಬಳಿ ಹೋಗ್ತಾರೆ. ಸಾಹೇಬ್ರೆ ಏನು ಮಾಡೋದು? ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರಂತೆ, ಇಲ್ಲ ನಾವು ಯಾವುದೇ ರೀತಿಯಲ್ಲೂ ಕೂಡ ಗೌರ್ಮೆಂಟ್ ಮಾಡ್ತಾ ಇಲ್ಲ, ಮಾಡೋಕ್ಕಾಗಲ್ಲ, ನಮಗೆ 79 ಏನೋ ಬಂತು, ಮಾಡೋಕ್ಕಾಗಲ್ಲ, ನಾವು ಮಾಡ್ತಾ ಇಲ್ಲ ಗೌರ್ಮೆಂಟ್ ಅಂತ ಹೇಳಿದರು. ನಾನೇನಾದ್ರು ನಿರ್ಧಾರ ಕೈಗೊಳ್ಬೋದಾ? ನಿರ್ಧಾರ ನಿಂದು ಕೈಗೊಳ್ಳಪ್ಪ, ನೀನು ಹೆಂಗೂ ಇಂಡಿಪೆಂಡೆಂಟ್ ಇದೆಯಾ ಅಂತೇಳಿ. ಇದೇ ನರೇಂದ್ರ ಸ್ವಾಮಿಯವರನ್ನು ಪಿಕ್ ಮಾಡ್ತಾರೆ ಯಡಿಯೂರಪ್ಪ. ಈ 5 MLAಗಳಿರ್ತಾರಲ್ಲ, ಇಂಡಿಪೆಂಡೆಂಟ್ MLA, ಇವರು ಶಿವರಾಜ್ ತಂಗಡಗಿ, ವೆಂಕಟರಮಣಪ್ಪ, ಆಮೇಲೆ ಸುಧಾಕರು, ಆಮೇಲೆ ಗುಳಿಹಟ್ಟಿ ಶೇಖರು, ವರ್ತೂರು ಪ್ರಕಾಶು, 5+1 6 ಅದೇ ಟೈಮಲ್ಲಿ. ಆಮೇಲೆ ಈ ಮನುಷ್ಯ ಇದ್ದಾರಲ್ಲ ಯಾರು, ನರೇಂದ್ರ ಸ್ವಾಮಿ, ಸ್ವಲ್ಪ ನೇರ ಮಾತುಗಾರ. ಮಾತಾಡಬೇಕಂದ್ರೆ ಮಾತಾಡೋದೆ. ನೀವು ವಿಧಾನಸೌಧದಲ್ಲಿ ನೋಡಿರ್ಬೋದು ನೀವು, ಕುಮಾರಸ್ವಾಮಿ ವಿರುದ್ಧ ಯಾವ ಥರ ಸಿಡಿದೆದ್ರು ಅಂತಂದರೆ, ಯಪ್ಪ, ಡೈರೆಕ್ಟ್ ನೇರ ಏಕಮಾರ್ ದೋತು ಕೂಡ ಸ್ಟೈಲ್ ಮಾತು, ಡ್ರಾಮಾ ಗೀಮ ಮಾಡಲ್ಲ. ಇಲ್ಲ ರೀ, ಇದು ಹಿಂಗೆ ರೀ, ನಾನು ಹಿಂಗೆ ಮಾತಾಡೋದು. ಆಮೇಲೆ ಅದ್ಭುತವಾಗಿ ಮಾತಾಡ್ತಾರೆ ಕೂಡ. ಸಿದ್ದರಾಮಯ್ಯನವರ ಭಾಳ ದೊಡ್ಡ ಫಾಲೋವರ್. ಆಮೇಲೆ ಹೇಳೋ ರೀತಿಯಲ್ಲಿ ಗತ್ತಿತ್ತಲ್ಲ ಒಂಥರ, ನಾನು ಸೀನಿಯರ್ ರೀ, ಕಟ್ಟಿಲ್ವಾ, ನಂದಿಲ್ಲ ಜವಾಬ್ದಾರಿ, ಸೀನಿಯಾರಿಟಿ ಇಲ್ವಾ, ಅಂದರೆ ಒಂಥರ ನಾನೂ ಮಂತ್ರಿ ಆಗಬೇಕು ಅಂತ ಈಗ ನರೇಂದ್ರ ಸ್ವಾಮಿ ಹೇಳಿದ್ದಾರಲ್ಲ, ಇಂಥ ತುಂಬ ಜನ ಇದ್ದಾರೆ. ನಂಬರ್ 1 B ನಾಗೇಂದ್ರ, ಬಳ್ಳಾರಿಯಿಂದ ಅವ್ರನ್ನ ತಗೋತೀವಿ ಅಂತ ಆಲ್ರೆಡಿ ಹೇಳಿ ಆಗಿದ್ದು. PM ನರೇಂದ್ರ ಸ್ವಾಮಿ ಮಳವಳ್ಳಿ, M ಶಿವಲಿಂಗೇಗೌಡರು ಅರಸೀಕೆರೆ, JDSನಿಂದ ಬಂದವರು. ವಿಜಯಾನಂದ ಕಾಶಪ್ಪನವರು ಹುನಗುಂದ, 2A ಹೋರಾಟ ಇವ್ರದ್ದೇ. ಲಕ್ಷ್ಮಣ ಸವದಿ ಅಥಣಿ, BJP ಟಿಕೆಟ್ ಸಿಗದೆ ಬಂದಂಥವರು. M ಕೃಷ್ಣಪ್ಪ ವಿಜಯನಗರ, ಸಿದ್ದರಾಮಯ್ಯನವರ ಪರಮಾಪ್ತರು. ವಿನಯ್ ಕುಲಕರ್ಣಿ ಧಾರವಾಡ, ಕಾಯ್ತಾ ಇದ್ದಾರೆ ಮಂತ್ರಿಗಿರಿ ಯಾವಾಗ ಸಿಗತ್ತೆ ಅಂತೇಳಿ. PK ಹರಿಪ್ರಸಾದ್ ಪರಿಷತ್ ಸದಸ್ಯ, ಇವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತಂದರೆ ಸಿದ್ದರಾಮಯ್ಯನವರಿಗೆ ಬೇರೆ ವಿರೋಧ ಪಕ್ಷನೇ ಬೇಡ, ಇವರೊಬ್ಬರೇ ಸಾಕು. ಅಜಯ್ ಸಿಂಗ್ ಜೇವರ್ಗಿ, ಧರ್ಮಸಿಂಗ್ ಅವರ ಮಗ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ 3 ಬಾರಿ ಗೆದ್ದರು, ಇವರು 3 ಬಾರಿ ಗೆದ್ದರು, ಅವರು 2 ಬಾರಿ ಮಿನಿಸ್ಟರ್ ಆದರು. ಅಜಯ್ ಸಿಂಗ್ ಅದೊಂದು ಸಣ್ಣ ಬೇಸರ ಇದೆ, ಜೊತೆಗೆ ಹೋದ್ರಪ್ಪ, ನಮ್ಮನೇನು ಮಾಡಿಲ್ಲ ಅಂತೇಳಿ. BR ಪಾಟೀಲ್ ಆಳಂದ, ಅಂದು ಇಂದು ಎಂದೆಂದೂ ಸಿದ್ದರಾಮಯ್ಯ ಫಾಲೋವರ್. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಅಂದು ಇಂದು ಎಂದೆಂದೂ ಸಿದ್ದರಾಮಯ್ಯ ಫಾಲೋವರ್. SN ನಾರಾಯಣ ಸ್ವಾಮಿ ಬಂಗಾರಪೇಟೆ, ಮೊನ್ನೆ ಹೇಳಿ ಆಯಿತು ನಾನು ಹಾಗೆ ಆಗ್ತೀನಿ ಅಂತೇಳಿ. DT ರಾಜೇಗೌಡರು ಶೃಂಗೇರಿ, ಒಂದು ಅಪ್ಲಿಕೇಶನ್ ಇವರು ಹಾಕ್ತಾರೆ. BK ಸಂಗಮೇಶ್ ಭದ್ರಾವತಿಯಿಂದ, ಇವರೊಂದು ಅಪ್ಲಿಕೇಶನ್ ಹಾಕ್ತಾರೆ. ಇವರೆಲ್ಲ ಆಸೆ ಇದೆ, ಏನಾಗುತ್ತೆ ಗೊತ್ತಿಲ್ಲ. ಈ ಶರ್ಟ್ ಹಂಚಿರ್ತೀರಾ ನಟೇಶ್ ಅವರೇ? ಇಲ್ಲಲ್ಲ. ಬಡವರಿಗೆ ಹೋಗಿರತ್ತಾ 50-50 ಇದು ಯಾವುದಾದ್ರು? ಇಲ್ಲಲ್ಲ. ಮೊನ್ನೆ ಯಾವುದೋ ದೊಡ್ಡ ಸಾಹೇಬರು ಬಂದಿದ್ರು, ಒಬ್ಬರು ಮಹೇಶ್ ಅಂತ, GT ದೇವೇಗೌಡರ ಸಂಬಂಧಿ. 2 ಎಕರೆಗೆ 19 ಸೈಟ್ ಹಂಚಲ್ಪಟ್ಟಿದೆ. ಹೆಂಗೆ? ಬೇರೆಯವ್ರಿಗೆ ಯಾರಿಗೆ ಹಂಗೆ ಸಾಧ್ಯ ಇಲ್ಲಲ್ಲ. ಅದನ್ನೇ ಪ್ರಶ್ನೆ ಮಾಡೋದು, ಯಾರು ಹಂಚಿದ್ದಂತ ಗೊತ್ತಾಗಬೇಕಲ್ಲ, ಫೋಟೋ ತೆಗೆದು ನಾವು ತೋರಿಸ್ಬೇಕಲ್ಲ, ಅದನ್ನು ಮಾಡಿದ್ವಿ. ಅಕ್ರಮವಾಗಿ ಸೈಟ್ ಹಂಚಲು ನಟೇಶ್ ಕಾರಣವಂತೆ ಗಂಗರಾಜ್ ಅವರ ಆರೋಪ. ಇದೆಲ್ಲವನ್ನು ತಿಳಿದುಕೊಂಡೇ ದಾಳಿ ನಡೆಸಿದ್ದ ED ಟೀಮ್, ನಟೇಶ್ ಮನೆ ಮೇಲೆ ED ಟೀಮ್ ದಾಳಿ ಮಾಡಿತ್ತು. ED ಟೀಮ್ಗಾಗಿದ್ರೆ ಬೇರೆ ಏನು ಕೆಲಸ ಇಲ್ವಾ ಅಂತ ನಾವು ಕೇಳಬೇಕಾ? ED ಟೀಮ್ ಒಂದು ಸಂಸ್ಥೆ. ED ಟೀಮ್ ದಾಳಿ ನಡೆಸಿದಾಗ DB ನಟೇಶ್ ಕಾಣೆಯಾಗಿದ್ರಂತೆ. ಅದೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಏನು. ಸ್ವಲ್ಪ ಸಮಯದ ನಂತರ ಮನೆಗೆ ಆಗಮಿಸ್ತಾರೆ ನಟೇಶ್. ಬರೋಬ್ಬರಿ 34 ಗಂಟೆಗಳ ಕಾಲ ಮನೆ ಶೋಧ ಮಾಡಲಾಯಿತು. ನಟೇಶ್ ಅವರೇ, 34 ಗಂಟೆ ಒಂದು ಮನೆ ಶೋಧ ಮಾಡ್ತಾರೆ ಅಂತಂದರೆ ಏನು ಇಟ್ಟಿದ್ದೀರಿ? ED ಟೀಮ್ ವಿಚಾರಣೆ ನಡೆಸಿದ್ರು, ಸಹಕರಿಸಲಿಲ್ವಂತೆ. ಯಾಕೆ ನಟೇಶ್ ಅವರೇ ಸಹಕರಿಸಲಿಲ್ಲ? ಸಹಕರಿಸ್ಬೇಕಲ್ವಾ? ಕಾಮನ್ ಸೆನ್ಸ್ ಇಲ್ವಾ ನಟೇಶು? ಕಾಮನ್ ಸೆನ್ಸ್ ಇಲ್ವಾ? ಯಾವಾಗ ಸಹಕರಿಸಿಲ್ಲ, ಕೂತ್ಕೊಳ್ರಿ ಅಂತೇಳಿ ವಶಕ್ಕೆ ಪಡೆದು ED ಕಚೇರಿಗೆ ಕರೆದೊಯ್ಯಲಾಗಿತ್ತು. ಅಷ್ಟಾಗುವಾಗ ಅಣ್ಣನಿಗೆ ಸ್ವಲ್ಪ ಕೆಲವರ ಮುಂದೆ ಮುಜುಗರ ಆಗಿದೆ.
ಕ್ಯಾಮರಾದ ಮುಂದೆ ಬಂದುಬಿಡುತ್ತೆ ಅಂತೇಳಿ. ಏನ್ರಿ ಮಾಧ್ಯಮಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ 928 ಸೈಟನ್ನು ಇನ್ನೂ ಕೂಡ ಅನುಮೋದನೆಯಾಗದ ಕಾನೂನಿನ ಪ್ರಕಾರ ಸೈಟ್ ಹಂಚಿದ ವ್ಯಕ್ತಿ ಪಾಠ ಮಾಡೋದು. ಜೋರ್ ಉಲ್ಟಾ ಕೋತ್ವಾಲ್ಕೋ ಡಾಂಟೆ ಅಂತ ಹಿಂದಿ ಗಾದೆ ಇದ್ದಂಗೆ. ಅರ್ಥ ಆಯ್ತಲ್ಲ? ನಟೇಶ್ ಅವರೇ ಮತ್ತೊಮ್ಮೆ ನೆನಪಿಸ್ತೀನಿ, ನೀವು ಆಯುಕ್ತ ಆಗಿರ್ಬೋದು, ನೀವು ನಮ್ಮ ನೌಕರ. IAS ಆಗಲಿ IPS ಆಗಲಿ ನೀವೆಲ್ಲರೂ ಕೂಡ ನಮ್ಮ ನೌಕರರು. ಬ್ರಿಟಿಷರನ್ನು ಓಡಿಸಿದ್ದು ಯಾಕೆ ಗೊತ್ತಾ? ಅವರು ನಮ್ಮ ಮೇಲೆ ಯಜಮಾನರ ಥರ ದಬ್ಬಾಳಿಕೆ ಮಾಡ್ತಾಯಿದ್ರು, ಅದಕ್ಕೆ ಓಡಿಸಿದ್ವಿ. ನಿಮ್ಮನ್ನು ಕೂರಿಸಿದ್ವಿ, ಅವ್ರನ್ನ ಓಡಿಸಿ ನಿಮ್ಮನ್ನು ಕೂರಿಸಿ ನಿಮ್ಗೆ ಸಂಬಳ ಕೊಟ್ಟು, ನಿಮಗೆ ಒಂದು ಕಾರ್ ಕೊಟ್ಟು, AC ರೂಮ್ ಕೊಟ್ಟು, ಓಡಾಡೋದಕ್ಕೆ TAD ಎಲ್ಲ ಕೊಟ್ಟು, ಎಳ್ನೀರೆಲ್ಲ ಕುಡಿರಪ್ಪ ಅಂತೆಲ್ಲ ಹೇಳಿ ನಿಮಗೆ ಕೊಟ್ಟಿರೋದು, ನಾವು ಸಂಬಳ ಕೊಟ್ಟಿರೋದು. ನೀವು ನೌಕರನ ಥರನೇ ಇರಬೇಕು. ನೆಕ್ಸ್ಟ್ ಈಗ ಹೇಳಿ ವೀಕ್ಷಕರೇ, DB ನಟೇಶ್ ಅವರು ಮಾಜಿ ಆಯುಕ್ತರು, ಅವರನ್ನು ಕರೆದಿದ್ದಾರೆ ಇಡಿ. ನಾವು ಅದಕ್ಕಿಂತ ಮೊದಲು ಅವ್ರದ್ದೇನಾದರೂ ವಿಡಿಯೋ ಮತ್ತೊಂದು ಮಾಡಿದ್ವಾ? ಅವ್ರೇನು ಹೇಳಿದರು? ತನಿಖೆಗೆ ಸಹಕರಿಸಬೇಕು. ಗಂಗರಾಜ್ ಏನು ಆರೋಪ ಮಾಡಿದರು? ಇವನೇ ಸರ್ ಮೂಲ, ಸಿದ್ದರಾಮಯ್ಯವ್ರಿಗೆ ಟೆನ್ಷನ್ ತರಿಸೋದಕ್ಕೆ ಇವರೇ ಮೂಲ ಅಂತೇಳಿ ಗಂಗರಾಜ್ ಆರೋಪ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ ನಮ್ಮ ಹತ್ರ, ನಿಮಗೇನು ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನ, ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ ಹೇಳಬೇಕಿತ್ತು ನೀವು ಹೊರಗೆ ಬಂದಾಗ. ಯಾಕೆ ಸರ್ ಇಡಿ ಅವ್ರು ಕರೆದ್ರು? ಆ ಡಾಕ್ಟರ್ ರಾಜ್ಕುಮಾರ್ ಹಾಡಿದೆಯಲ್ಲ, ಬಾ ಮುತ್ತು ಕೊಡಬೇಕಂದನೇ ನನ್ನ ಮುದ್ದು ರಾಜ ಅಂತ ಕರೆದ್ರು, ಮುತ್ತು ಕೊಟ್ಟು ಕಳಿಸಿದ್ರು ಅಂತ ಹೇಳಬೇಕಿತ್ತು. ನೀವೇನು ಹೇಳಿದ್ರಿ? ವಿಚಾರಣೆ ಎದುರಿಸ್ಬೇಕು, 50-50 ಸೈಟ್ ಹೆಂಗಾಯಿತು? ಗಂಗರಾಜು ಹೇಳಿದ್ರಲ್ಲ, ಇಂಥ ಒಂದು ನಿರ್ಣಯ ಅಂಗೀಕಾರ ಆಗಿಲ್ಲ, ಅಂಗೀಕಾರಕ್ಕಿಂತ ಮೊದಲೇ ಕೊಟ್ರಿ. ಯಾರ ಮನೆ ಆಸ್ತಿ ನೀವು ಕೊಟ್ಟಿದ್ದು? ಹೇಳಬೇಡವ ನಿಮ್ಮನ್ನು? ನೀವೆಲ್ಲ ಪಾಪ ಅಲ್ಲಿ ಸುತ್ತಮುತ್ತ ಇರೋರಿಗೆ ಸ್ವಲ್ಪ ಬೆದರಿಸ್ಕೊಂಡು ಇದ್ದೀರಿ ಅಂತಂದರೆ ಎಲ್ಲ ನಿಮ್ಮ ಥರನೇ ಅಂತ ಅಂದ್ಕೊಂಡ್ಬಿಟ್ರಾ? ಎದುರಿಸಿದ ತಕ್ಷಣ, ದುಡ್ಡು ಬಿಸಾಕಿದ ತಕ್ಷಣ. ಈಗಲೂ ಇದ್ದಾರೆ ನಟೇಶ್, ಪ್ರಾಮಾಣಿಕವಾಗಿ ಕೆಲಸ ಮಾಡುವ ರಾಜಕಾರಣಿಗಳು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಪತ್ರಕರ್ತರು ಇದ್ದಾರೆ, ಪ್ರಶ್ನೆ ಮಾಡೋರು ಇದ್ದಾರೆ. ಅರ್ಥ ಆಯ್ತಲ್ಲ? ನೀವು ಸರ್ಕಾರಿ ಅಧಿಕಾರಿ ಅಂತಂದರೆ ನೀವು ರಾಜ ಮಹಾರಾಜ ಅಲ್ಲ, ನಮ್ಮ ಯಜಮಾನ ಅಲ್ಲ. ಆಫ್ಟರ್ ಆಲ್ ನೀವ್ಯಾರು ಗೊತ್ತಾ? ನಮ್ಮ ನೌಕರ. ನೀವ್ಯಾರು ಗೊತ್ತಾ? ನಮ್ಮ ನೌಕರ. ನಮ್ಮ ಕೆಲಸ ಮಾಡಲಿಕ್ಕಿರೋದು, ನಮ್ಮ ಮೇಲೆ ರುಬಾಬ್ ತೋರ್ಸೋಕ್ಕಲ್ಲ. ನೀವಾಗಲಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಇವರಿಗೆಲ್ಲ ನಾವು ಸಂಬಳ ಕೊಟ್ಟು ಸಾಕ್ತಾ ಇರೋದು. ನಾವಲ್ಲಿ ಕ್ಯಾಮ್ರಾ ತೋರಿಸಿದ್ವು ಅಲ್ವಾ, ನಿಮ್ಮ ಮಾಲೀಕರಿಗೆ ತೋರಿಸೋದಕ್ಕೆ. ನಿಮ್ಮ ಮಾಲೀಕರು ಯಾರು? ಜನ. ನಿಮಗೆ ತೆರಿಗೆ ಕಟ್ತಾರಲ್ಲ ಜನ. ನಮ್ಮ ಜವಾಬ್ದಾರಿ ಅದು. ನೋಡಿ, ನೀವು ತೆರಿಗೆ ಕಟ್ಟಿದ ದುಡ್ಡಲ್ಲಿ ನಿಮ್ಮ ಸಂಬಳ ತಗೊಂಡು ಈ ಮನುಷ್ಯ ಈ ಥರ ಮಾಡಿದ್ದಾನೆ ಅಂಥೇಳಿ ಒಂದು ಆರೋಪ ಬಂದಿದೆ, ತೋರಿಸ್ತಾ ಇದೀವಿ ಅವನನ್ನು ಅಲ್ವಾ? ನೀವು ರಾಜನ? ನೀವು ಮಹಾರಾಜನ? ನೌಕರ ಅಷ್ಟೇ, ನಮ್ಮ ಕೆಲಸದವ. ಇದು ನಾವು ಹೇಳಿದ್ದಲ್ಲ, ಸಂವಿಧಾನ ಹೇಳೋದು. ರಾಜಕಾರಣಿ ಯಾರು? ದೇವರ ಅಲ್ಲ, ನಮ್ಮ ಸೇವಕ. ನಾವು ಹೇಳೋದಲ್ಲ, ಸಂವಿಧಾನ ಹೇಳೋದು. ನೀವು ಅದನ್ನು ಪಾಲಿಸಬೇಕು. ಬನ್ನಿ ವಿಚಾರಕ್ಕೆ ಬರೋಣ. ನಟೇಶ್ ಅವರು ತುಂಬ ನಟಿಸಿದರು, ಬಟ್ ಪಿಕ್ಚರ್ ಫ್ಲಾಪ್. CM ಪತ್ನಿ ಪಾರ್ವತಿಗೆ ಸೈಟ್ ಕೊಟ್ಟಿದ್ದೆ DB ನಟೇಶ್. ಬನ್ನಿದಾರಿಗೆ ಸೈಟ್ ಹಂಚುವಾಗ ಮುಡ ಆಯುಕ್ತರಾಗಿದ್ದ ನಟೇಶ್. ಅಲ್ರಿ ನಟೇಶ್ ಅವರೇ, ಈ 14 ಸೈಟ್ ಹಂಚುವಾಗ ನೀವೇನು ಡ್ಯಾನ್ಸ್ ಮಾಡ್ತಾಯಿದ್ದೀರಾ? ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಕ್ರಮದಲ್ಲಿ ನಟೇಶ್ ಪ್ರಮುಖ ಪಾತ್ರ ವಹಿಸಿದ್ದಾರಂತೆ. ಇದನ್ನು ಆರೋಪ ಮಾಡ್ತಿರೋದು ಗಂಗರಾಜ್. 50-50 ಅನುಪಾತದಲ್ಲಿ 928 ನಿವೇಶನಗಳು ಹಂಚಿಕೆ. ಪುಕ್ಷಟ ಹಂಚಿರ್ತೀರಾ ನಟೇಶ್ ಅವರೇ? ಇಲ್ಲಲ್ಲ. ಬಡವರಿಗೆ ಹೋಗಿರತ್ತಾ 50-50 ಯಾವುದಾದ್ರೂ? ಇಲ್ಲಲ್ಲ. ಮೊನ್ನೆ ಯಾವುದೋ ದೊಡ್ಡ ಸಾಹೇಬರು ಬಂದಿದ್ರು, ಒಬ್ಬರು ಮಹೇಶ್ ಅಂತ, GT ದೇವೇಗೌಡರ ಸಂಬಂಧಿ. 2 ಎಕರೆಗೆ 19 ಸೈಟ್ ಹಂಚಲ್ಪಟ್ಟಿದೆ. ಹೆಂಗೆ? ಬೇರೆಯವ್ರಿಗೆ ಯಾರಿಗೆ ಹಂಗೆ ಸಾಧ್ಯ ಇಲ್ಲಲ್ಲ. ಅದನ್ನೇ ಪ್ರಶ್ನೆ ಮಾಡೋದು. ಯಾರು ಹಂಚಿದ್ದಂತ ಗೊತ್ತಾಗಬೇಕಲ್ಲ, ಫೋಟೋ ತೆಗೆದು ನಾವು ತೋರಿಸ್ಬೇಕಲ್ಲ, ಅದನ್ನು ಮಾಡಿದ್ವಿ.
ಅಕ್ರಮವಾಗಿ ಸೈಟ್ ಹಂಚಲು ನಟೇಶ್ ಕಾರಣವಂತೆ ಗಂಗರಾಜ್ ಅವರ ಆರೋಪ. ಇದೆಲ್ಲವನ್ನು ತಿಳಿದುಕೊಂಡೇ ದಾಳಿ ನಡೆಸಿದ್ದ ಇಡಿ ಟೀಮ್. ನಟೇಶ್ ಮನೆ ಮೇಲೆ ಇಡಿ ಟೀಮ್ ದಾಳಿ ಮಾಡಿತ್ತು. ಇಡಿ ಟೀಮ್ಗಾಗಿದ್ರೆ ಬೇರೆ ಏನು ಕೆಲಸ ಇಲ್ವಾ ಅಂತ ನಾವು ಕೇಳಬೇಕಾ? ಇಡಿ ಟೀಮ್ ಒಂದು ಸಂಸ್ಥೆ. ಇಡಿ ಟೀಮ್ ದಾಳಿ ನಡೆಸಿದಾಗ ಡಿ ಬಿ ನಟೇಶ್ ಕಾಣೆಯಾಗಿದ್ರಂತೆ. ಅದೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಏನು? ಸ್ವಲ್ಪ ಸಮಯದ ನಂತರ ಮನೆಗೆ ಆಗಮಿಸ್ತಾರೆ ನಟೇಶ್. ಬರೋಬ್ಬರಿ 34 ಗಂಟೆಗಳ ಕಾಲ ಮನೆ ಶೋಧ ಮಾಡಲಾಯಿತು. ನಟೇಶ್ ಅವರೇ, 34 ಗಂಟೆ ಒಂದು ಮನೆ ಶೋಧ ಮಾಡ್ತಾರೆ ಅಂತಂದರೆ ಏನು ಇಟ್ಟಿದ್ದೀರಿ? ಇಡಿ ಟೀಮ್ ವಿಚಾರಣೆ ನಡೆಸಿದ್ರು, ಸಹಕರಿಸಲಿಲ್ವಂತೆ. ಯಾಕೆ ನಟೇಶ್ ಅವರೇ ಸಹಕರಿಸಲಿಲ್ಲ? ಸಹಕರಿಸ್ಬೇಕಲ್ವಾ? ಕಾಮನ್ ಸೆನ್ಸ್ ಇಲ್ವಾ ನಟೇಶು? ಕಾಮನ್ ಸೆನ್ಸ್ ಇಲ್ವಾ? ಯಾವಾಗ ಸಹಕರಿಸಿಲ್ಲ, ಕೂತ್ಕೊಳ್ರಿ ಅಂತೇಳಿ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆದೊಯ್ಯಲಾಗಿತ್ತು. ಅಷ್ಟಾಗುವಾಗ ಅಣ್ಣನಿಗೆ ಸ್ವಲ್ಪ ಕೆಲವರ ಮುಂದೆ ಮುಜುಗರ ಆಗಿದೆ. ಕ್ಯಾಮರಾದ ಮುಂದೆ ಬಂದುಬಿಡುತ್ತೆ ಅಂತೇಳಿ. ಏನ್ರಿ ಮಾಧ್ಯಮಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ 928 ಸೈಟನ್ನು ಇನ್ನೂ ಕೂಡ ಅನುಮೋದನೆಯಾಗದ ಕಾನೂನಿನ ಪ್ರಕಾರ ಸೈಟ್ ಹಂಚಿದ ವ್ಯಕ್ತಿ ಪಾಠ ಮಾಡೋದು. ಜೋರ್ ಉಲ್ಟಾ ಕೋತ್ವಾಲ್ ಕೋ ಡಾಂಟೆ ಅಂತ ಹಿಂದಿ ಗಾದೆ ಇದ್ದಂಗೆ. ಅರ್ಥ ಆಯ್ತಲ್ಲ? ನಟೇಶ್ ಅವರೇ ಮತ್ತೊಮ್ಮೆ ನೆನಪಿಸ್ತೀನಿ, ನೀವು ಆಯುಕ್ತ ಆಗಿರ್ಬೋದು, ನೀವು ನಮ್ಮ ನೌಕರ. IAS ಆಗಲಿ